ಡಾಕ್ಟರ್ ಬರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಇಲ್ಲ ಇಂಜೆಕ್ಷನ್ ಬೇಕಾ? ಇಂಜೆಕ್ಷನ್ ಬೇಕಾ? ಬೇಡಲ್ಲ. ಊಟ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆಗಿದೆ. ಅದಕ್ಕೆ ಉಡುಪಿಯಲ್ಲಿರುವ ಬೆಳಕು ಓಲ್ಡ್ ಏಜ್ ಹೋಮ್ಗೆ ಮನೆಯಲ್ಲಿ ಊಟ ಮಾಡಿ ಕೊಡ್ತಾ ಇದ್ದೇವೆ. ಈ ವಿಡಿಯೋ ಮಾಡುವ ಉದ್ದೇಶ ಯಾವುದೇ ತೋರಿಕೆಗೋಸ್ಕರ ಅಲ್ಲ, ನಮ್ಮಿಂದ ಏನಾದರೂ ಹೆಲ್ಪ್ ಆಗ್ತದೆ, ಹಾಗೆ ಬೇರೆಯವ್ರು ಕೂಡ ಹೆಲ್ಪ್ ಮಾಡುವವರಿದ್ರೆ ಹೆಲ್ಪ್ ಮಾಡಲಿ ಅಂತ. ನಾರ್ಮಲ್ ಆಗಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡುವ ಬದಲು ಈ ರೀತಿ ಮಾಡಿದ್ರೆ ಅವರಿಗೆ ಸಹ ಖುಷಿ ಆಗ್ತದೆ, ನಮಗೂ ಸಹ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಅಡಿಗೆ ಎಲ್ಲ ಮಾಡಿಕೊಂಡು 12 ಗಂಟೆ ಹೊತ್ತಿಗೆ ನಾವಲ್ಲಿ ರೀಚ್ ಆಗಿದ್ವಿ. ಇಲ್ಲಿ ನೀವು ಯಾವುದೇ ಸಣ್ಣ ಸಣ್ಣ ಬರ್ತ್ಡೇ, ಆನಿವರ್ಸರಿ ಇದನ್ನೆಲ್ಲ ಎಲ್ಲೆಲ್ಲೋ ಹೋಗಿ ಸೆಲೆಬ್ರೇಟ್ ಮಾಡುವ ಬದಲು ಈ ತರ ಜಾಗಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಅವರಿಗೂ ನಮ್ಮಿಂದ ಸಣ್ಣ ಮಟ್ಟದಲ್ಲಿ ಅನುಕೂಲ ಆಗ್ತದೆ. ನಾನು ಫಸ್ಟ್ 9,000 ಸಬ್ಸ್ಕ್ರೈಬರ್ಸ್ ಆದಾಗ ಯೋಚನೆ ಮಾಡ್ತಾ ಇದ್ದೆ ಕೇಕ್ ಎಲ್ಲ ಕಟ್ ಮಾಡಿ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಂತ. ಆದ್ರೆ 10,000 ಸಬ್ಸ್ಕ್ರೈಬರ್ಸ್ ಆದಾಗ ನಂಗೆ ಎಣಿಸ್ತು ಬೇಡ, ಎಲ್ಲಾದ್ರೂ ಹೋಗಿ ಅಡಿಗೆ ಎಲ್ಲ ಮಾಡಿ ಕೊಟ್ಟು ಸೆಲೆಬ್ರೇಟ್ ಮಾಡುವ ಅಂತ. ಹಾಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ಈ ಜಾಗಕ್ಕೆ ಹೋಗುವಂತ ಡಿಸೈಡ್ ಮಾಡಿ ನಾವಲ್ಲಿ ಹೋಗಿ ಅವರನ್ನು ಡೈರೆಕ್ಟ್ ಮಾತಾಡಿದ್ವಿ. ಈ ಆಶ್ರಮದಲ್ಲಿ ಒಟ್ಟಿಗೆ 20 ಜನ ಇದ್ದಾರೆ. ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಸಹ ಕೊಡ್ಬೋದು, ಮಧ್ಯಾಹ್ನದ ಊಟ ಅಥವಾ ಸಂಜೆ ಊಟ ಸಹ ಕೊಡ್ಬೋದು. ನನ್ನ ಮನೆಯವರಿಗೆ, ಫ್ರೆಂಡ್ಸಿಗೆ ಈ ವಿಷಯ ಹೇಳಿದಾಗ ನಾವು ಕೂಡ ಬರ್ತೇವೆ ಅಂತ ಖುಷಿ ಪಟ್ಟು ಬಂದಿದ್ರು. ಎಲ್ಲರೂ ಸೇರಿ ಅವರಿಗೆ ಊಟ ಕೊಟ್ಟು ಅವರೊಟ್ಟಿಗೆ ಮಾತಾಡಿ ನಾವು ಕೂಡ ಅಲ್ಲೇ ಊಟ ಮಾಡಿದ್ವಿ. ಅವರೆಲ್ಲ ನಗ್ನಗ್ತ ಖುಷಿಯಿಂದ ಊಟ ಮಾಡೋದು ನೋಡಿ ನಮ್ಮ ಮನಸ್ಸಿಗೆ ಸಹ ತುಂಬಾ ಖುಷಿ ಆಯ್ತು. ಹಾಗೆ ತುಂಬಾ ಜನರಿಗೆ ಬೇರೆಯವರಿಗೆ ಹೆಲ್ಪ್ ಮಾಡ್ಬೇಕಂತ ಇರ್ತದೆ, ಯಾವ ರೀತಿ ಹೆಲ್ಪ್ ಮಾಡೋದಂತ ಗೊತ್ತಿರುವುದಿಲ್ಲ. ಇದು ಕೂಡ ಒಂದು ಒಳ್ಳೆ ಕೆಲಸ. ನಾವು ಸುಮಾರು ಹೊತ್ತು ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡಿದ್ವಿ. ಕೆಲವರೆಲ್ಲ ಅವರ ಮಕ್ಕಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಇವರನ್ನೆಲ್ಲ ನೋಡ್ಕೊಳ್ಳೋರ ಹೆಸರು ಸುಜೋತಿ ನೇತ್ರಾವತಿ ಕೈರನ್ನ ಅಂತ. ಅವರೆಲ್ಲ ಸ್ಟೋರಿ ಹೇಳ್ತಿದ್ರು ಹೇಗೆ ಕೆಲವರ ಮಕ್ಕಳೆಲ್ಲ ಇಲ್ಲಿ ಅವರನ್ನು ಬಿಟ್ಟು ಹೋಗಿದಾರಂತ. ಇವರನ್ನೆಲ್ಲ ನೋಡುವಾಗ ತುಂಬ ಬೇಸರ ಕೂಡ ಆಗ್ತದೆ, ಖುಷಿ ಕೂಡ ಆಗ್ತದೆ. ಬೇಸರ ಯಾಕಂದ್ರೆ ಇವರನ್ನೆಲ್ಲ ನೋಡುವಾಗ ತುಂಬ ಬೇಸರ ಆಗ್ತದೆ, ಖುಷಿ ಯಾಕಂದ್ರೆ ಇವರಿಂದ ಒಳ್ಳೆ ರೀತಿಯ ಆಶೀರ್ವಾದ ಎಲ್ರಿಗೆ ಸಹ ಸಿಗ್ತದೆ. ಹಾಗಾಗಿ ನಿಮ್ಗೆ ಸಹ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಹಾಗೆ ಲೊಕೇಶನ್ ಡೀಟೇಲ್ಸ್ ಹಾಕಿರ್ತೇನೆ. ನೀವು ಅವರನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಲಾಸ್ಟ್ ಅಲ್ಲಿ ನಾವು ಕೇಳಿದ್ವಿ ಒಂದು ಫೋಟೋ ತೆಗಿವ ಅಂತ, ಅದಕ್ಕೆ ಎಲ್ಲರೂ ಸಹ ಹೊರಗಡೆ ಬಂದು ಖುಷಿಯಿಂದ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡ್ರು. ಇವರಿಗೆ ನೀವು ಊಟ ಕೊಟ್ಟ ಹೆಲ್ಪ್ ಮಾಡ್ಬೇಕಂತ ಇಲ್ಲ, ದುಡ್ಡಿನ ಅವಶ್ಯಕತೆ ಸಹ ಇವರಿಗೆ ತುಂಬಾ ಉಂಟು. ರೆಂಟ್ ಕಟ್ಟಲಿಕ್ಕೆ, ಮೆಡಿಸಿನ್ಸಿಗೆ, ಅವರನ್ನು ನೋಡ್ಕೊಳ್ಳಿಕ್ಕೆ ನೀವು ಯಾವ ರೀತಿ ಸಹ ಹೆಲ್ಪ್ ಮಾಡ್ಬೋದು. ಹಾಗೆ ಬೆಳಕು ಓಲ್ಡ್ ಏಜ್ ಹೋಮ್ನ ಸ್ಕ್ಯಾನರ್ ಕೂಡ ಕೊಟ್ಟಿದ್ದೇನೆ, ನಿಮ್ಮಿಂದ ಎಷ್ಟಾಗ್ತದೆ ಅಷ್ಟು ಸ್ಕ್ಯಾನ್ ಕೂಡ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.